ಇವತ್ತೊಂದೇ ದಿನ ಬಂದು 15 ಎಕರೆ 5 ಹೊಡ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಂಡು ಮನೆಗೆ ಬರೋಷ್ಟಕ್ಕೆ ಕತ್ಲೆ ಆಗೋಯ್ತು. ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಎದ್ದು ನಮ್ಮ PS ಟ್ರ್ಯಾಕ್ಟರ್ ಕಲ್ಟಿವೇಟರ್ ನಿಲ್ಸಿದ್ರೆ, ಆಮೇಲೆ ಕಲ್ಟಿವೇಟರ್ ಬೇಡ 5 ಹಾಕೊಂಬರ್ರಿ ಅಂದು ತಿರ್ಗಾ ಮತ್ತೆ 5 ಹಾಕ್ಬಿಟ್ಟು ನಮ್ಮ ಅಣ್ಣ ಹೋದ ಅರ್ಧಶಳ್ಳಿ ಕಡೆ. ನಮ್ಮೂರವ್ರ ಒಬ್ರಿಗೆ ಟೆಸ್ಟ್ ಬೇಕಾಗಿತ್ತು. ನಮ್ಮ ಟೈಲರು ನಮ್ಗೆ ಗೊತ್ತಿರೋರು ಒಬ್ರು ಎತ್ಕೊಂಡು ಇದು ಅಂದ್ಬಿಟ್ಟು ಆ ಟ್ರ್ಯಾಕ್ಟರ್ ತಗೊಂಡು ಸೀದಾ ಮಾಡ್ಸೋಣ ಕಡೆ ಬಂದೆ. ಟ್ರ್ಯಾಕ್ಟರ್ನ ವೇಟ್ ಮಾಡಿಸ್ಬಿಟ್ಟು 4 ಟನ್ ಟೆಸ್ಟ್ ತುಂಬಿಕೊಂಡು ಅಲ್ಲಿಂದ ಅನ್ಲೋಡ್ ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಸೀದಾ ಬಂದೆ. ಅನ್ಲೋಡ್ ಎಲ್ಲ ಮಾಡಿ ತಿರ್ಗಾ ಮಣ್ಣೆನ ತುಂಬಬೇಕಂದ್ರು. ಅದಕ್ಕೆ ಟೈಲರ್ನ ಅಲ್ಲೇ ಬಿಟ್ಬಿಟ್ಟು ನಾನು ಮನೆ ಕಡೆ ಬಂದೆ. ಮನೆಗೆ ಬಂದು ತಿಂಡಿ ತಿನ್ಕೊಂಡು ಬೆಳಗ್ಗೆನೇ ಹೋಗಿದ್ದೆ 5 ಹೊಡೆಯೋಣ ಅಂದ್ಬಿಟ್ಟು ನಮ್ಮ ಅಣ್ಣ. ನಾನು ಸೀದಾ ಅಲ್ಲಿಗೆ ಬಂದೆ 5 ಹೊಡೆಯೋಣ ಅವ್ನ ಮನೆ ಕಳ್ಸೋಣ ಅಂದ್ಬಿಟ್ಟು. ನಮ್ಮ ಸೈಡು ಮಳೆ ಬಂದಿರೋದ್ರಿಂದ ಉಳುಮೆ ಎಲ್ಲ ಸ್ಟಾರ್ಟ್ ಆಗೈತೆ. ನಿಮ್ಮ ಸೈಡೆಲ್ಲ ಉಳುಮೆ ಹೆಂಗವೆ ಅನ್ನೋದು ಕಮೆಂಟ್ ಮಾಡಿ. ಇದು ಬಂದು 15 ಗುಂಟೆ ಬೈಲು. ಒಂಥರ 5 ಹೊಡ್ಕೊಂಡು ಸೀದಾ ಮಾರ್ಗನಹಳ್ಳಿ ಕಡೆ ಬಂದೆ. ಇದು ಬಂದು ಅರ್ಧ ಎಕರೆ ಬೈಲು ಅಷ್ಟೇ. ಇದನ್ನ ಒಂಥರ 5 ಹೊಡ್ಕೊಂಡು ಸೀದಾ ಅರ್ಧಶಳ್ಳಿ ಕಾನೆ ಕಡೆ ಬಂದೆ. ಇದು ಬಂದು 1.5 ಎಕರೆ ಬೈಲು ಅಷ್ಟೇ. ಉದ್ದುದ 5 ಹೊಡ್ಕೊಂಡು ಸೀದಾ ಮನೆ ಕಡೆ ಬಂದೆ. ಇದ್ರ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಐತೆ, ಹೋಗಿ ನೋಡಿ ಇವತ್ತಿಂದ ಎಷ್ಟು ಉಳುಮೆ ಮಾಡಿದ್ದೀವಿ, ಎಷ್ಟು ಎಕರೆ ಹೊಡೆದಿದ್ದೀವಿ ಅನ್ನೋದು. ಈ ಹೊಲ ಬಂದು ಉಳುಮೆ ಮಾಡ್ಬಿಟ್ಟು ಸೀದಾ ಬಂಕ್ ಕಡೆ ಬಂದೆ. ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದು ಸಣ್ಣ ನೆಗ್ಲು ಬಿಚ್ಚಾಕಿ ದೊಡ್ಡ ನೆಗ್ಲು ಹಾಕೊಂಡೆ. ಅದು ಬಂದು ಯುವ ಟ್ರ್ಯಾಕ್ಟರ್ ನೆಗ್ಲು ಹಾಕೊಂಡಿದ್ದು. ಆಮೇಲೆ ಲೋಡ್ ಮಾಡೋರೆ ಅಂದ್ಬಿಟ್ಟು ಫೋನ್ ಹಾಕೋರು, ಅದನ್ನಿತ್ತು ಅನ್ಲೋಡ್ ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಸೀದಾ ಬಂದೆ. ಅನ್ಲೋಡ್ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಇನ್ನೊಂದು ಲೋಡ್ ಐತೆ ಅಂದರು. ತಿರ್ಗಾ ಮತ್ತೆ ತಂದು ಟ್ರ್ಯಾಕ್ಟರ್ ನಿಲ್ಲಿಸ್ಬಿಟ್ಟು ಸೀದಾ ಮನೆ ಕಡೆ ಬಂದೆ. ತಾಳೆ ತಿನ್ನು, ತಾಳೆ ತಮ್ಮ ಕೊಡ್ತಾನೇನ. ಬೈತಾರ ನೋಡು ಲೌಡೆ. ನೀರು ಕುಡಿಬೇಕು. ನೀರು ನೋಡಿ ಕಣ್ಣಂಗೆ ನೀರು ಕಿತ್ಕೊಂತ ನೀರು ಕುಡ್ದು ಹೊಟ್ಟೆ ಸರಿ ಅಂತ ಅಂಬ ಕರ್ಕಿ ಹಾಂ ಎಣ್ಣೆ ಸಾರು ಬೇಡ ಚಿತ್ರಾನ್ನ ತಂಬಮ್ಮ. ಮಧ್ಯಾಹ್ನ ಆಗಿತ್ತು. ಊಟ ಮಾಡೋಷ್ಟಕ್ಕೆ ಊಟ ಎಲ್ಲ ಮಾಡ್ಕೊಂಡು 2 ಟ್ರ್ಯಾಕ್ಟ್ರು 5 ತಗ್ಲಾಕೊಂಡು ಸೀದಾ ಬಂದರೆ 5 ಹೊಡೆಯೋಣ ಅಂದ್ಬಿಟ್ಟು. ಐದನೇಗಳೆಲ್ಲ ಹೊಡೆದಿದ್ದು ಅರ್ಧ ಮುಗ್ದಿತ್ತು. ನಾವು ಟೀ ತಗೊಂಡಿದ್ರು. ಟೀ ಎಲ್ಲ ಕುಡ್ಕೊಂಡು ತಿರ್ಗಾ ಹೊಡೆಯೋಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಇದು ಬಂದು ನಮ್ಮ ಪಕ್ಕದೂರಾಗೆ ಹೊಡಿತಾ ಇರೋದು. ಟ್ರ್ಯಾಕ್ಟ್ರು ನಾವು ಒಪ್ಪಂಗೆ ಕೊಟ್ಬಿಟ್ಟು ಸೀದಾ ನಾನು ಮನೆ ಕಡೆ ಬಂದೆ. ಏನಕ್ಕಪ್ಪ ಬಂದಿದ್ದು ಅಂದರೆ ಮಧ್ಯಾಹ್ನ ಮೇಲೆ ಟ್ರ್ಯಾಕ್ಟ್ರು ನಿಲ್ಲಿಸಿ ಬಂದಿದ್ದೆ ಲೋಡ್ಗೆ. ಅದು ಲೋಡ್ ಮಾಡೋರೆ ಅನ್ಲೋಡ್ ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಮತ್ತೆ ಬಂದೆ. ಅದನ್ನು ಬಂದು ಅನ್ಲೋಡ್ ಮಾಡ್ಬಿಟ್ಟು ಸೀದಾ ನಾನು ಮತ್ತೆ ಬಂದೆ 5 ಹೊಡೆಯೋಣ ಅಂದ್ಬಿಟ್ಟು. ನಾವು ಅಪ್ಪಂಗೆ ಅಪರೂಪಕ್ಕೆ ಟ್ರ್ಯಾಕ್ಟರ್ ಸಿಕ್ಬಿಟ್ಟೈತೆ. ಊಳಕ್ಕೆ ಟ್ರ್ಯಾಕ್ಟರ್ ಕೊಡ್ತಿಲ್ಲ, ನಾನೇ ಉತ್ಕೊಂಬತ್ತೀನಿ ಹೋಗಿ ಮನೆ ಕಡೆ ಅಂತಿದ್ದೆ. ಆ ಫ್ಲಾಟ್ ಮುಗಿಯೋ ಗಂಟ ನಾವು ಅಪ್ಪ ಹೊಡಿತು. ಇನ್ನೊಂದು ಫ್ಲಾಟ್ ಕಡೆ ಹೋಗ್ಬೇಕಾಯ್ತು ಅಂದ್ಬಿಟ್ಟು ನಾನು ಇಸ್ಕೊಂಡು ಸೀದಾ ಬಂದೆ. ಇಲ್ಲಿದ್ದಾವೆಲ್ಲ ಫ್ಲಾಟ್ಗಳೆಲ್ಲ ಮುಗಿದ್ಕೊಂಡು ನಮ್ಮ ಪಕ್ಕದೂರ ಕಡೆ ಬಂದೆ. ಇನ್ನೊಬ್ರು ದೊಡ್ಡದಿತ್ತು ಅಂದ್ಬಿಟ್ಟು 5 ಲೋಡೆ ಜಾಗಕ್ಕೆ ಬಂದು 5 ಲೋಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ. ಇದೆಲ್ಲ ಮುಗಿಸ್ಕೊಂಡು ಇವ್ರದ್ದು ಇನ್ನೊಂದು ಕಡೆ ಇತ್ತು. ಸೀದಾ ಅಲ್ಲಿಗೆ ಬಂದರೆ
ಎಲ್ಲ ಫ್ಲಾಟು ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಮನೆಗೆ ಬರೋಷ್ಟಕ್ಕೆ 10 ಗಂಟೆ ಆಗಿತ್ತು. ಇವತ್ತಿನ ವಿಡಿಯೋಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ ಬಾಯ್ ಬಾಯ್. ನಾನು ಕನ್ನಡಿಗ, ಕನ್ನಡದ